ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ಗುರುವಾರ, ಟೈಮ್ ಬಂದು ಈಗ ಒಂದು ಸಂಜೆ 5 ಗಂಟೆ ಆಗ್ತಿದೆ. ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವು ಅನ್ಕೋಬೋದು, ಇದೇನಪ್ಪ ಇದು ಕರೆಕ್ಟಾಗಿ ಡೈಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲ್ಲ ಇವರು, ಯಾವತ್ತೋ ಒಂದು ದಿವಸ ವಿಡಿಯೋಗಳನ್ನ ಹಾಕ್ತಾರೆ ಅಂತ ಅನ್ಕೋಬೋದು. ನನಗೆ ಒಂದು ಸ್ವಲ್ಪ ಟೈಮ್ ಸಾಕಾಗ್ತಾಯಿಲ್ಲ ವಿಡಿಯೋಗಳನ್ನ ಮಾಡೋದಕ್ಕೆ. ಹಾಗಾಗಿ ನಾನು ಒಂದು ಸ್ವಲ್ಪ ಲೇಟಾಗಿ ವಿಡಿಯೋನ ಹಾಕ್ತಾಯಿದ್ದೀನಿ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಮತ್ತು ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಇದು ನೋಡ್ಬೋದು, ಇದು ನಾನು ನಿಮಗೆ ಸಾಕಷ್ಟು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಸಣ್ಣ ಸೀಬೆ ಅಂದರೆ ಜರಿ ಸೀಬೆ ಇದು. ಇದರಲ್ಲಿ ಮತ್ತೆ ಫ್ಲವರಿಂಗ್ ಆಗ್ತಾಯಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡ್ಬೋದು ನೀವು. ನೀವು ನೋಡ್ದಂಗೆ ಸುಮಾರು ಜನ ಕಮೆಂಟ್ ಮಾಡಿದ್ರಿ, ಈ ಗಿಡ ಎಲ್ಲಿ ಸಿಗುತ್ತೆ, ಮತ್ತು ನೋಡೋದಕ್ಕೆ ಅಷ್ಟು ಕಲರ್ಫುಲ್ ಆಗಿದೆಯಲ್ಲ ಈ ಒಂದು ಹಣ್ಣು ಅಂತ. ಇದು ಜರಿ ಸೀಬೆಯಲ್ಲಿ ಮತ್ತೆ ಫ್ಲವರಿಂಗ್ ಆಗ್ತಾ ಇರೋಂಥದ್ದನ್ನು ನೀವು ನೋಡ್ಬೋದು. ಇಲ್ಲಿ ನೋಡಿ, ಎಷ್ಟೊಂದೆಲ್ಲ ಫ್ಲವರಿಂಗ್ ಬ್ರಾಂಚಸ್, ಎಷ್ಟು ಯಾವ್ಯಾವ ಬ್ರಾಂಚಸ್ ಬರುತ್ತೆ ಅದರ ಬ್ರಾಂಚಸ್ ಜೊತೆಲೇ ಇದು ಫ್ಲವರಿಂಗ್ ಆಗ್ತಾ ಇರುವಂಥದ್ದು. ಇಲ್ಲಿ ನೋಡಿ, ಈ ಸಲ ಕಳೆದ ಸಲಕ್ಕಿಂತ ಹೆಚ್ಚಿಗೆ ಕಾಯಿಗಳು ಇದರಲ್ಲಿ ಬರುತ್ತೆ ನೋಡ್ಬೋದು. ಇಲ್ಲಿ ನೋಡಿ, ಒಂದೊಂದು ಬ್ರಾಂಚಲ್ಲೂ ಇಲ್ಲ ಅಂತಂದರೂ ಸರಿಸುಮಾರು ಇಲ್ಲ ಅಂದರೂ ಒಂದು 20, 10, 15 ಆ ಥರ ಹೂಗಳಾಗ್ತಾ ಇದ್ದಾವೆ. ನೋಡೋಕ್ಕೆ ಒಂದು ರೀತಿ ಖುಷಿಯಾಗುತ್ತೆ ಸ್ನೇಹಿತರೆ. ಮೊನ್ನೆ ನಾನು ಎಲ್ಲ ಪಾಟ್ಗಳನ್ನು ರಿಪಾಟ್ ಮಾಡಿಸ್ದೆ. ಮತ್ತು ಇಲ್ಲಿ ನೋಡಿ, ಇದು ದ್ರಾಕ್ಷಿ ಗಿಡದ್ದು ಕೂಡ ರಿಪಾಟ್ ಮಾಡಿಸ್ದೆ. ಇದು ಚಿಕ್ಕ ಡ್ರಮ್ ಇತ್ತು. ಚಿಕ್ಕ ಡ್ರಮ್ಮನ್ನು ತೆಗೆದು, ಒಂದು ಡ್ರಮ್ಮು, ಹಳೆಯ ಡ್ರಮ್ಮು, ಅದನ್ನು ಪೂರ್ತಿನೂ ಎಲ್ಲ ಮಣ್ಣೆಲ್ಲ ತೆಗೆಸಿ ಮತ್ತು ಅದರ ಬೇರಿಗೆ ಡ್ಯಾಮೇಜ್ ಆಗದಿರೋ ರೀತಿಲಿ ಅದನ್ನು ಈ ರೀತಿ ರೀಪಾಟ್ ಮಾಡಿ ದೊಡ್ಡದಾಗಿ ಪೂರ್ತಿ ಎಲ್ಲ ಮಣ್ಣಾಕಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಕೂಡ ರಿಪಾಟ್ ಮಾಡಿಸ್ದೆ. ಆಮೇಲೆ ಶುಂಠಿನೂ ಇತ್ತು, ಅದೆಲ್ಲನೂ ತೆಗೆದೆ. ಸುಮಾರು ಒಂದು 3/4 kg ಅಷ್ಟು ಶುಂಠಿನೂ ಬಂತು. ನಿಮ್ಮ ಜೊತೆಗೆ ಅದು ರಿಪಾಟ್ ಮಾಡಿದ್ದನ್ನು ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆಂದರೆ ಶಿವಣ್ಣವರು ಅವರು ಎಲ್ಲ ರಿಪಾಟ್ ಮಾಡಿಕೊಟ್ಟಿದ್ರು. ಫಸ್ಟು 1 ದಿನ ಮತ್ತು 2 ದಿನ ಒಟ್ಟು ರಿಪಾಟ್ ನಡೆದಿದ್ದು ಮೇಲ್ಗಡೆ ಫ್ಲೋರಲ್ಲಿ. ಇಲ್ಲಿ ನೋಡಿ, ಅಳಿಲು ಸೀಬೆ ಹಣ್ಣಾಗಿತ್ತು, ಅದನ್ನು ಹಿಂಗೆ ಕಿತ್ಕೊಂಡು ತಿಂದಿದೆ ಅಂತ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿರುವಂಥ ಒಂದಷ್ಟು ಹಣ್ಣುಗಳನ್ನು ಅಳಿಲು ಪಕ್ಷಿಗಳಿಗೆ ಏನಾದರೂ ತಿನ್ನಲಿಕ್ಕೆ ಅಂತಲೇ ಬಿಟ್ಬಿಟ್ಟಿದ್ದೀನಿ. ಹಾಗಾಗಿ ಅದು ತಿಂತಿದೆ. ಕೆಳಗಡೆ ಇರೋಂಥ ಒಂದಷ್ಟು ಕಾಯಿಗಳನ್ನು ಕವರ್ ಹಾಕಿದ್ದೀನಿ, ಬ್ಯಾಗ್ ಹಾಕಿದ್ದೀನಿ. ಇಲ್ಲಿ ನೋಡಿ, ತೋರಿಸ್ತೀನಿ ರೀ. ಈ ಥರ ಬ್ಯಾಗ್ ಹಾಕಿದ್ದೀನಿ. ಅದು ಪ್ಯಾಕಿಂಗ್ ಅಂದರೆ ಗಿಫ್ಟ್ ಪ್ಯಾಕಿಂಗ್ ಬ್ಯಾಗ್ ಇತ್ತು, ಅದರಲ್ಲಿ ಹಾಕಿದ್ದೀನಿ. ನೋಡೋಣ, ಅದವು ಇನ್ನು ಉಳಿದವನ್ನ ನಾವು ತಿನ್ನೋದು, ಇನ್ನು ಇರೋವನ್ನ ಪಕ್ಷಿಗಳು ಅಳಿಲು ತಿನ್ಕೊಳ್ಳುತ್ತೆ ಸ್ನೇಹಿತರೆ. ಬನ್ನಿ. ಇಲ್ಲಿ ನೋಡಿ, ಸಪೋಟನ್ನು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಗಿಡದಲ್ಲಿ ಬಂದಿದ್ದಾವೆ. ನಾನು ರೀಪಾಟ್ ಮಾಡೋದನ್ನು ವಿಡಿಯೋ ಮಾಡ್ತೀನಿ ಒಂದು ಸಲ. ಅಂದರೆ ರೀಪಾಟ್ ಮಾಡೋದಕ್ಕೆ ಲೆಂತಿ ವಿಡಿಯೋ ಆಗಿಬಿಡುತ್ತೆ, ಅದನ್ನು ಕಟ್ ಮಾಡಿ ವಿಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಅದನ್ನು ವಿಡಿಯೋ ಮಾಡಲಿಲ್ಲ. ನೋಡಿ, ಇದೆಲ್ಲ ಪೂರ್ತಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಎಲ್ಲದಕ್ಕೂ. ಇಲ್ಲಿ ನುಗ್ಗೆ ಸೊಸೆ ಹಾಕಿದ್ದೀನಿ ನೋಡಿ, ಅದು ಕೂಡ ಚೆನ್ನಾಗಿ ಬರ್ತಾಯಿದೆ ಇವಾಗ. ಇನ್ನೊಂದು ನೋಡಿ, ಯಾರಾದರೂ ನೋಡಿದರೆ ಇಲ್ಲಿ ತನಕ ಅಂದರೆ ರೈತರುಗಳಿಗೆ ಗೊತ್ತಿರುತ್ತೆ. ಇಲ್ಲಿ ನೋಡಿ, ಆಲೂಗೆಡ್ಡೆಯಲ್ಲಿ ಹೂವು ಹೆಂಗಾಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಫಸ್ಟ್ ಟೈಮ್ ನಾನು ಆಲೂಗೆಡ್ಡೆ ಗಿಡದಲ್ಲಿ ಹೂವು ಬರೋದನ್ನು ನೋಡಿರೋದು. ಇಲ್ಲಿ ನೋಡಿ, ಇನ್ನೊಂದು ಸರ್ಪ್ರೈಸ್ ಏನು ಅಂತ ಅಂದರೆ ಸ್ನೇಹಿತರೆ, ನಮ್ಮ ಒಂದು ವಾಟರ್ ಆ್ಯಪಲ್ ಗಿಡದಲ್ಲಿ ಫ್ಲವರಿಂಗ್ ಆಗ್ತಾಯಿದೆ ನೋಡಿ. ಎಷ್ಟು ಫ್ಲವರ್ ಬಿಡ್ತಾಯಿದೆ ಅಂದರೆ ನಿಜವಾಗ್ಲೂ ನನಗೆ ಇದಿಷ್ಟು ಕಾಯಿಗಳಾಗ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ಬೇಡಿ. ಇಲ್ಲಿ ನೋಡಿ, ಸಿಕ್ಕಾಬಟ್ಟೆ ಕಾಯಿಗಳಾಗ್ತಾಯಿದ್ದಾವೆ ಎಲ್ಲದರಲ್ಲಿ, ಎಲ್ಲ ಕಡೆನೂ ಆಗ್ತಾಯಿದೆ ಹೂವು, ಎಲ್ಲ ಕಡೆ. ಇಲ್ಲಿ ನೋಡಿ, ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಇಲ್ಲಿ ನೋಡಿ, ನೆಕ್ಸ್ಟು ಇದು ಯಾವ ಕಲರ್ ಏನು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ನನಗೆ ಅನ್ಸೋದು ಇದು ವೈಟು ಅನ್ಕೋತೀನಿ ನಾನು. ವೈಟ್ ವಾಟರ್ ಆ್ಯಪಲ್ ಅನ್ಕೋತೀನಿ. ಇದು ನಾನು ಆನ್ಲೈನಲ್ಲಿ ತರಿಸಿದ್ದು, ಅಂದರೆ ಮೀಶೋದಲ್ಲಿ. ಇಲ್ಲಿ ನೋಡಿ, ಸಪೋಟ ಹೆಂಗೆ ಕಾಣ್ತಾ ಇದೆ ನೋಡಿ. ಗಿಡನೇ ಫುಲ್ ಬಗ್ಗೋಗ್ಬಿಟ್ಟದೆ. ಅಂಜೂರ ನೋಡಿ, ಎಲ್ಲ ಹಣ್ಣಾಗಿದ್ದಾವೆ.
ಇನ್ನೊಂದು 2 ಡೇಸ್ ಬಿಟ್ಟು ತೆಗಿತೀನಿ ಇದನ್ನು. ಇಲ್ಲ ಅಂತಂದರೆ ಇದನ್ನು ಕೂಡ ಪಕ್ಷಿಗಳು ಮತ್ತು ಅಳಿಲೆಲ್ಲ ತಿಂದು ಹಾಕ್ಬಿಡುತ್ತೆ. ಈಗ ನಾನು ಹಾರ್ವೆಸ್ಟ್ ಮಾಡ್ಬೋದು, ನೋಡೋಣ ನಾಳೆ ಅಥವಾ ನಾಳೆ ಸಾಯಂಕಾಲ ಹಾರ್ವೆಸ್ಟ್ ಮಾಡ್ತೀನಿ ಎಷ್ಟು ಹಣ್ಣಿದ್ದಾವೆ ಅಂತ ನೋಡಿ. ಹಂಗೆ ಇಲ್ಲಿ ನೋಡಿ ಇನ್ನೊಂದು ವಿಶೇಷ ಏನು ಅಂದರೆ ನನ್ನ ಕೈಗಳಿಗೆ ಬ್ಲ್ಯಾಕ್ ಕಲರ್ ಬಳೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ ನಾನು ಹೆಂಗೆ ಕಾಣಿಸ್ತಿದೆ ಅಂತೇಳಿ, ಮಧ್ಯದಲ್ಲಿ ಗೋಲ್ಡ್ ಬಳೆ ಹಾಕ್ಬಿಟ್ಟು ಹಿಂಗೆ ಬಳೆಗಳನ್ನು ಹಾಕ್ಕೊಂಡಿದ್ದೀನಿ. 2 ಕೈಗೂ ಸೇಮ್ ಇದೇ ಥರ ಹಾಕಿದ್ದೀನಿ. ನಾನು ಮದುವೆಯಲ್ಲಿ ಬಿಟ್ಟರೆ ನಾನು ಈಗಲೇ ಬಳೆ ಈ ರೀತಿ ಹಾಕಿರೋದು. ಅಂದರೆ ಬೇರೆಯವರ ಮದುವೆಗಳಿಗೆ ಹೋದರೆ ಬಳೆ ಶಾಸ್ತ್ರ ಮಾಡುವಾಗ ಗಾಜಿನ ಬಳೆ ಅಂದರೆ ಬಣ್ಣದ ಬಳೆಗಳು ಅಂದರೆ ಹಸಿರು ಕೆಂಪು ಈ ಥರದ ಬಳೆಗಳ ಜೊತೆಗೆ ಮುಂದೆಗಡೆ ಒಂದು ಇಲ್ಲಿ ಒಂದು 4 ಒಂದು 2 3 ಈ ಥರ ಹಾಕೋತಾ ಇದ್ದೆ. ಇವತ್ತು ನೋಡಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನನಗೆ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನನ್ನ ಕೈ ಗೋರಂಟಿ ಬೇರೆ ಹಾಕ್ಕೊಂಡಿದ್ದೀನಿ. ಅಂದರೆ ನಮ್ಮ ಫ್ಯಾಮಿಲಿಲಿ ಒಂದು ಮದುವೆ ಇತ್ತು, ಹಾಗಾಗಿ ನಾನು ಬ್ಯುಸಿ ಇದ್ದೆ, ವೀಡಿಯೋಗಳು ಹಾಕೋಕ್ಕಾಗಲಿಲ್ಲ. ಇವತ್ತು ನಾನು ಊರಿಂದ ಬಂದಿದ್ದು, ಹಾಗಾಗಿ ಇವತ್ತು ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದು ಇವತ್ತು. ಇಲ್ಲಿ ನೋಡಿ ಬಳೆ ಹೆಂಗೆ ಕಾಣಿಸ್ತಿದೆ. ಹೆಣ್ಮಕ್ಳ ಕೈಗೆ ಬಳೆ ಹಾಕಿದ್ರೆ ಎಷ್ಟು ಲಕ್ಷಣ ಇರುತ್ತೆ ಅನ್ನೋದನ್ನು ನೋಡ್ಬೋದು. ಬಳೆ ಹಾಕೋದೇ ಒಂದು ಚೆಂದ ಹೆಣ್ಮಕ್ಳು, ಅದರಲ್ಲೂ ಈ ರೀತಿ ಬಳೆ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ನನ್ನ ಕೈ ಹೆಂಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಖುಷಿ ಆಗುತ್ತೆ ನನಗೆ. ಇಲ್ಲಿ ನೋಡಿ ಇದು ಹಿಪ್ಪನೇರಳೆ ಹಣ್ಣು. ಇದರಲ್ಲಿ ಇವಾಗ ಒಂದು 3 ಹಣ್ಣಾಗಿದೆ, ಕೆಳಗಡೆ ಎಲ್ಲ ಒಂದಷ್ಟು ಬರ್ತಾ ಇದ್ದಾವೆ. ನಾನು ಸುಮ್ಮನೆ ಮೊನ್ನೆ ರಿಪೋರ್ಟ್ ಮಾಡೋದನ್ನು ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ವಲ್ಲ, ಹಾಗಾಗಿ ಮತ್ತೆ ಇವತ್ತಿಂದ ಸ್ಟಾರ್ಟ್ ಮಾಡಿಬಿಡೋಣ ವೀಡಿಯೋಗಳನ್ನು ಅಂತ ಅಂದ್ಬಿಟ್ಟು ಮಾಡ್ತಾಯಿರೋದು. ಇಲ್ಲಿ ನೋಡಿ ಇದು ಕೂಡ ಎಲ್ಲ ಹೊಸ ಬ್ರಾಂಚಸ್ ಬರ್ತಾ ಇದ್ದಾವೆ. ಇದರಲ್ಲೂ ಕೂಡ ನೆಕ್ಸ್ಟು ಸಿಕ್ಕಾಬಟ್ಟೆನೇ ಕಾಯಿಗಳಾಗ್ತವೆ. ಇಲ್ಲಿ ನೋಡಿ ಇದು ಬೀಟ್ರೂಟ್ ಕಲರ್ ಸೀಬೆ ಗಿಡ ಕಟ್ ಮಾಡಿದ್ದೆ, ಎಲ್ಲ ಅದರಲ್ಲೂ ಫ್ಲವರಿಂಗು, ಸಿಕ್ಕಾಬಟ್ಟೆ ಫ್ಲವರಿಂಗ್ ಆಗ್ತಾಯಿದೆ ನೋಡಿ. ಆರೆಂಜ್ ಗಿಡ ನೋಡಿ, ಇಲ್ಲಿ ಫುಲ್ ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ, ಯೆಲ್ಲೋ ಕಲರಾಗ ಆಗ್ತಾಯಿದೆ. ಇದು 2 ಇದ್ದಾವೆ. ಈಗ ಸದ್ಯಕ್ಕೆ ಇನ್ನೊಂದು ವಾರದಲ್ಲಿ ಹಾರ್ವೆಸ್ಟ್ ಮಾಡ್ಬೋದು ಇದನ್ನು. ಇಲ್ಲಿ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು ಈ ಕಡೆಯಿಂದ ತೋರಿಸ್ತೀನಿ ನೋಡಿ. ಫುಲ್ಲಾಗಿದ್ದಾವೆ, ಸುಮಾರು ಒಂದು 20 ಕಿತ್ತಳೆ ಹಣ್ಣು ಸಿಗ್ಬೋದು ಇದರಲ್ಲಿ. ಕೆಳಗಡೆ ಸಿಕ್ಕಾಬಟ್ಟೆ ಇದ್ದಾವೆ, ಕೆಳಗಡೆ ಫ್ಲೋರಲ್ಲಿ ತುಂಬ ಇದ್ದಾವೆ, ತೋರಿಸ್ತೀನಿ ನಿಮಗೆ. ಇದು ಕೆಳಗಡೆ ಫ್ಲೋರಲ್ಲಿರುವಂಥ ಆರೆಂಜು ನೋಡಿ, ಫುಲ್ ಗಿಡ ತುಂಬ ಹೂವಾಗಿ ಕಾಯಿ ಆಗ್ತಾ ಇದ್ದಾವೆ ನೋಡಿ. ಇದ್ರಲ್ಲಿ ನೋಡಿ ಎಷ್ಟೊಂದು ಆಗಿದ್ದಾವೆ ಅಂತ. ಅದರ ಜೊತೆಗೆ ಈ ಪಾಟಲ್ಲೇ ನಾನು ಒಂದು ಸೂರ್ಯಕಾಂತಿ ಸೀಡ್ಸ್ ಹಾಕಿದೆ. ಸುಮಾರು ಒಂದು 4 ರಿಂದ 5 ಗಿಡಗಳು ಬಂದಿತ್ತು. ಅದರಲ್ಲಿ ನಾನು ಇದೊಂದೇ ಒಂದನ್ನು ಬಿಟ್ಟಿದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡಿ ಸೂರ್ಯಕಾಂತಿ ಹೂವು ಆಗ್ತಾಯಿದೆ. ಇಲ್ಲಿ ನೋಡಿ ಏನು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಅದು ಹತ್ರದಿಂದ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಸಿಕ್ಕಾಬಟ್ಟೆ ಸೈಜ್ ಬರುತ್ತೆ ಅಂತ ಅನ್ಕೋತೀನಿ. ಇದು ಒಂದೇ ಒಂದು ಹಾಕಿದ್ದೀನಿ. ನೆಕ್ಸ್ಟ್ ನೋಡೋಣ ಇದರಲ್ಲಿ ಸೀಡ್ಸ್ ಏನಾದರೂ ಆದರೆ ನಾನು ಸಪ್ರೇಟ್ ಒಂದು ಬೇರೆ ಒಂದು ಪಾಟ್ಗೆ ಹಾಕೋಣ ಅಂತ ನನಗೆ ಡಿಸೈಡ್ ಮಾಡಿದ್ದೀನಿ. ಇದನ್ನು ನಾನು ಇದು ಕಿತ್ತಳೆ ಹಣ್ಣಿನ ಗಿಡದ ಜೊತೆಲೇ ಹಾಕ್ಬಿಟ್ಟಿದ್ದೀನಿ. ಆ ಸೀಡ್ಸ್ ಹಾಕಿದ್ನಲ್ವ ಅದು ಹಂಗೆ ಬಂದಿದೆ, ಹಾಗಾಗಿ ಇಲ್ಲಿ ನೋಡಿ ಅದು ಸೂರ್ಯ ನೋಡಿ, ಈ ಕಡೆ ಸೂರ್ಯ ಇರೋದ್ರಿಂದ ಸೂರ್ಯನ ಕಡೆಗೇ ಅದು ಟರ್ನ್ ಆಗಿದೆ ಗಿಡ. ಸೂರ್ಯ ಯಾವ ಕಡೆ ಹೋಗ್ತಿರ್ತಾರೆ ಆ ಕಡೆಗೆ ಈ ಗಿಡ ಹೋಗುತ್ತೆ, ಆ ಕಡೆನೇ ಸ್ಟಕ್ಕಾಗಿ ನಿಂತ್ಕೊಳ್ಳುತ್ತೆ. ಅದ್ರ ಜೊತೆಗೆ ಇಲ್ಲಿ ನೋಡಿ ಮಾವಿನ ಹೂವು ಸಿಕ್ಕಾಬಟ್ಟೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಕಲರ್ಫುಲ್ಲಾಗಿ. ಇದು ಈ ಡ್ರಮ್ಮಲ್ಲಿ ಹಾಕಿರೋದು ನಾನು.
ಕಾಣಿಸ್ತೀನಿ ಫುಲ್ಲು. ಇದರಲ್ಲೂ ಎಲ್ಲ ಇಷ್ಟೊತ್ತಿಗಾಗಲೇ ಕಾಯಿ ಆಗಬೇಕಾಗಿತ್ತು. ಅಲ್ಲಿ ಒಂದೇ ಒಂದು ಕಡೆ ಬಿಟ್ಟು ಅದೆಲ್ಲ ಹಣ್ಣು ಇದಾಗೋಗಿ ನೀರು ಜಾಸ್ತಿ ಆಯ್ತೇನೋ ಎಲ್ಲ ಒಂದು ಸ್ವಲ್ಪ ಉದುರೋಗೋ ಥರ ಆಗಿದ್ದಾವೆ ನೋಡಿ. ಟಬ್ಬಲ್ಲಿ ಹಾಕಿದ್ದೀನಿ ಸ್ನೇಹಿತರೆ, ದೊಡ್ಡ ಡ್ರಮ್ಮು. ಆಲ್ರೆಡಿ ನಾನು ಸುಮಾರು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇದರಲ್ಲಿ ಸಿಕ್ಕಾಬಟ್ಟೆನೇ ಕಾಯಿಗಳಾಗಿದ್ದನ್ನು. ಅದ್ರ ಜೊತೆಗೆ ನಿಂಬೆ ಗಿಡದಲ್ಲೂ ಸಹಿತ ಹೊಸ ಹೂಗಳಾಗಿದ್ದಾವೆ ನೋಡಿ. ನಾನೊಂದು 3 ದಿವಸ ಇರಲಿಲ್ವಲ್ಲ, ಈಗ ಬಂದು ತೋಟ ನೋಡ್ತಾಯಿದ್ರೆ ಒಂಥರ ಖುಷಿ ನನಗೆ ಸಿಕ್ಕಾಬಟ್ಟೆ. ಇಲ್ಲಿ ನೋಡಿ ಸಂದಿಲೆಲ್ಲ ಹೂವಾಗಿ ಹೋಗಿದ್ದಾವೆ. ಇಲ್ಲಿ ನೋಡಿ, ಈ ಸಲನೂ ತುಂಬ ಬಿಡುತ್ತೆ ಇದರಲ್ಲಿ. ನೋಡಿ, ಇದು ಹಾರ್ವೆಸ್ಟ್ ಮಾಡಬೇಕು. ಇದನ್ನು ಹಣ್ಣಾಗಿದೆ ನೋಡೋಣ. ಈಗೆಲ್ಲ ಫ್ರೂಟ್ಗಳು ಒಂದಷ್ಟು ಹಾರ್ವೆಸ್ಟ್ ಮಾಡಬೇಕಲ್ಲ, ಅದರ ಜೊತೆಗೆ ಹಾರ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ಲ ಗಿಡದಲ್ಲೂ ಸಹಿತ ಒಂದು ಎರಡು ಹೂಗಳಾಗ್ತಾಯಿದೆ. ದಾಳಿಂಬೆ ಗಿಡದಲ್ಲೂ ಕೂಡ ಇಲ್ಲಿ ನೋಡಿ, ಕಟ್ ಮಾಡಿದ್ನಲ್ವ ನಾನು, ಅದರಲ್ಲೂ ಕೂಡ ಇವಾಗ ಆಗ್ತಾಯಿದೆ. ಅಂದರೆ ದಾಳಿಂಬೆ ಗಿಡದ ವಿಶೇಷತೆ ಏನು ಅಂತಂದರೆ, ನಾವು ಅದನ್ನು ಅವಾಗ ಕಟ್ ಮಾಡಬಾರ್ದು. ಒಂದು ಸಲ ಕಟ್ ಮಾಡಿಬಿಟ್ಟು ಬಿಟ್ಬಿಡಬೇಕು, ಮತ್ತು ಬುಡನ ಒಣಗೋದಕ್ಕೆ ಬಿಡಬಾರ್ದು. ಇಲ್ಲೂ ಒಂದು ಅಂಜೂರ ಹಾಕಿದ್ದೀನಿ ಕೆಳಗಡೆ. ಈ ಒಂದು ಅಂಜೂರದ ಗಿಡದಲ್ಲಿ ನೋಡಿ, ಆಗಲೇ ಆಲ್ರೆಡಿ ಅಂಜೂರ ಆಗ್ತಾಯಿದೆ. ಇದು ಫಸ್ಟ್ ತಂದ ಗಿಡ ತುಂಬ ಇತ್ತು, ಈಗ ಎಲೆ ಎಲ್ಲೆಲ್ಲಿ ಬರುತ್ತೆ ಅಲ್ಲಲ್ಲಿ ಅಂಜೂರ ಆಗ್ತಾಯಿದೆ. ಇದು ತುಂಬಾ ಸೈಜ್ ಇದೆ ಕಾಯಿ. ನೋಡೋಣ ಎಷ್ಟು ಯಾವ ಥರ ಕಲರ್, ವೈಟ್ ಬರುತ್ತಾ ಅಥವಾ ರೆಡ್ ಬರುತ್ತಾ, ಬ್ಲೂ ಅಂದರೆ ಪಿಂಕ್ ಕಲರ್ ಬರುತ್ತಾ, ಯಾವ್ದು ಬರುತ್ತೆ ನೋಡೋಣ ಇದರಲ್ಲಿ. ಈ ಗಿಡದಲ್ಲಿ ಇದು ನೋಡಿ, ಇದು ಮೊನ್ನೆ ರಿಪಾಟ್ ಮಾಡಿದೆ ನಾನು. ಈ ಗಿಡನ ಚಿಕ್ಕ ಪಾಟಲ್ಲಿ ಇದನ್ನು ದೊಡ್ಡ ಪಾಟ್ಗೆ ಹಾಕ್ತೆ. ಅಂದರೆ ಈ ಥರ ಗಾರೆ ಪಾಟ್ ಇತ್ತಲ್ವಾ, ಅದಕ್ಕೆ ರಿಪಾಟ್ ಮಾಡಿ ಹಾಕಿದ್ದೀನಿ. ಸೀಬೆ ನೋಡಿ, ಇದು ಹಣ್ಣಾಗಿದೆ. ಇದನ್ನು ನಾಳೆಗೆ ಹಾರ್ವೆಸ್ಟ್ ಮಾಡ್ತೀನಿ. ಇದು ಬೆಣ್ಣೆ ಸೀಬೆ ಅಂತಾರಲ್ಲ, ಆ ಒಂದು ಸೀಬೆ ಇದು. ಈ ಸಲನೂ ಹಾರ್ವೆಸ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಇಲ್ಲಾಂದರೂ ಒಂದು 3ರಿಂದ 4 ವೆರೈಟಿ ಹಣ್ಣುಗಳು ನನಗೆ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನು ತೆಗೆದುಬಿಟ್ಟು ಇದ್ರ ಒಳಗಡೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ ನಾಳೆ ವಿಡಿಯೋದಲ್ಲಿ ನಾನು. ಅಲ್ಲಿಂದ ಬಂದು ಇಲ್ಲಿ ನೋಡಿ, ಇದು ಮೋಸಂಬೆ. ಒಂದು 3 ಕಾಯಿ ಅಷ್ಟೇ ಉಳಿದಿರೋದು. ಗಿಡದ ತುಂಬ ಹೂವಾಗಿ, ಗಿಡದ ತುಂಬ ಕಾಯಿಗಳು ಕಚ್ಚಿ, ಇದರಲ್ಲಿ ಫೈನಲ್ ಉಳಿದಿರೋದೇ 3 ಕಾಯಿ ಅಷ್ಟೇ. ಮೂರು ಕಾಯಿ ಉಳಿದಿದೆ ಇದರಲ್ಲಿ ನೋಡಿ. ಇದು ಬಾಲ್ ಸಪೋಟ, 2 ಇದೆ ಇದರಲ್ಲಿ. ಇದನ್ನು ಎಲ್ಲ ನಾಳೆಗೆ ಹಾರ್ವೆಸ್ಟ್ ಮಾಡಿಬಿಡ್ತೀನಿ. ಇದು ಮಾಮೂಲಿ ಮಿಲಿಯನ್ ಚೆರಿ. ಇದು ನಿಮಗೆ ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ನಾನು. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಸಪೋರ್ಟ್ ಮಾಡಿ ಅಂತ ಮತ್ತೆ ರಿಕ್ವೆಸ್ಟ್ ಮಾಡ್ಕೋತೀನಿ ಸ್ನೇಹಿತರೆ. ನಿಮ್ಮನ್ನು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳಿಕೊಂಡು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಮ ಜೊತೆಗೆ. ಇನ್ನು ಮುಂದೆ ಕಂಟಿನ್ಯೂಸ್ಸು ವಿಡಿಯೋಗಳು ಬರುತ್ತೆ. ನಾನು ಹೇಳದ್ನಲ್ವ, ಫ್ಯಾಮಿಲಿಲಿ ಒಂದು ಮದುವೆ ಇತ್ತು, ಹಾಗಾಗಿ ನಾನು ವಿಡಿಯೋನ ಮಾಡೋದು ಸ್ವಲ್ಪ ನಿಲ್ಲಿಸಿದ್ದೆ. ಅಂದರೆ ಅಲ್ಲಿಂದ ಪರ್ಚೇಸ್ ಮಾಡೋದು, ಸ್ಟಿಚ್ಚಿಂಗು, ಅದು ಇದು ಅಂತ ಸುಮಾರು ಕೆಲಸಗಳಿದ್ದಿದ್ದರಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ನನಗೆ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ನನ್ನ ಟೆರೆಸ್ ಗಾರ್ಡನ್ ವಿಡಿಯೋ ಜೊತೆಗೆ ನನ್ನ ವ್ಲಾಗು, ಕುಕ್ಕಿಂಗ್ ವಿಡಿಯೋಗಳು ಕೂಡ ಇನ್ನು ಮುಂದೆ ನನ್ನ ಚಾನಲಲ್ಲಿ ಸಿಗುತ್ತೆ ನಿಮಗೆ ನೋಡೋದಕ್ಕೆ. ಅಂದರೆ ನನಗೆ ಹೆಂಗೆ ಬರುತ್ತೋ ನಾನು ಹಂಗೆ ಮಾಡ್ತೀನಿ. ಇಲ್ಲಿ ನೋಡಿ, ಆಲ್ರೆಡಿ ಆಗಲೇ ಕಾಯಿ ಇದು ಇದಾಗ್ತಿದೆ ನೋಡಿ, ಕಲರ್ ಚೇಂಜ್ ಆಗ್ತಾಯಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕಲರ್. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಮತ್ತೆ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.